ಉಳ್ಳಾಲ ತಾಲೂಕು ಮೂರನೆಯ ಬ್ಯಾರಿ ಸಾಹಿತ್ಯ ಸಮ್ಮೇಳನ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ಮೇಲ್ತೆನೆ ದೇರಳಕಟ್ಟೆ ಇದರ ಸಹಯೋಗದೊಂದಿಗೆ ಉಳ್ಳಾಲ ತಾಲೂಕು ಮೂರನೆಯ ಬ್ಯಾರಿ ಸಾಹಿತ್ಯ ಸಮ್ಮೇಳನವು ಮೇ 5ರಂದು ಮುಡಿಪು ಹೂವಾಕುಕಲ್ಲು ನಂದರ ಪದವಿನ SK ಮಲ್ಟಿಪರ್ಪಸ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ UH ಉಮರ್ ಹೇಳಿದ್ದಾರೆ. ತೊಕ್ಕೋಟು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 5 ಮಂಗಳವಾರ ಬೆಳಿಗ್ಗೆ 9:30ಕ್ಕೆ ಹೂವಾಕುಕಲ್ಲು ಜಂಕ್ಷನ್ನಿಂದ ಸಮ್ಮೇಳನ ಸಭಾಂಗಣದ ತನಕ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ನಡೆಯಲಿದೆ. ಸ್ವಾಗತ ಸಮಿತಿ ಗೌರವಾಧ್ಯಕ್ಷರಾದ SK ಅಬ್ದುಲ್ ಖಾದರ್ ಹಾಜಿ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಉಮರ್ UH ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಬೆಳಿಗ್ಗೆ 10:30ಕ್ಕೆ ಕರ್ನಾಟಕ ವಿಧಾನಸಭಾಧ್ಯಕ್ಷರಾದ ಡಾಕ್ಟರ್ UT ಖಾದರ್ ಫರೀದ್ ಸಮ್ಮೇಳನ ಉದ್ಘಾಟಿಸಲಿದ್ದು, ಬಹುಭಾಷಾ ಕವಿ ಹಾಡುಗಾರ ಬಶೀರ್ ಅಹಮದ್ ಕಿನ್ಯಾ ಸಮ್ಮೇಳನಾಧ್ಯಕ್ಷರ ಭಾಷಣ ಮಾಡಲಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ತಾರನಾಥಗಟ್ಟಿ ಕಾಪಿಕಾಡು, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಜೋಕ್ನಿಸಮ್ ಅಲ್ಯರಿಸ್, ಉಡುಪಿ ಜಿಲ್ಲಾ ಆಯುಷ್ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ರಫೀಕ್ ಅಂಬಲಮಗರು, ಉಳ್ಳಾಲ ತಾಲೂಕು ಸ್ವಚ್ಛತಾ ರಾಯಭಾರಿ ಶೀನ ಶೆಟ್ಟಿ ಮತ್ತು ಮುಡಿಪು ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕರಾದ ಕೃಷ್ಣಮೂಲ್ಯ ಭಾಗವಹಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ನಮಸ್ಕಾರ, ಶುಭ ಮುಂಜಾನೆ. ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ಮೇಲ್ತೆನೆ ದೇರಳಕಟ್ಟೆ ಸಂಘಟನೆಯ ಸಹಯೋಗದೊಂದಿಗೆ ಉಳ್ಳಾಲ ತಾಲೂಕು ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ಮೇ 5ನೇ ತಾರೀಕು ಮುಡಿಪು ಹೂವಾಕುಕಲ್ಲು ಪ್ರದೇಶದಲ್ಲಿರುವ SK ಮಲ್ಟಿಪರ್ಪಸ್ ಹಾಲ್ನಲ್ಲಿ ಹಮ್ಮಿಕೊಂಡಿದೆ. ಇದರ ಕಾರ್ಯಕ್ರಮದ ವಿವರಣೆಗೆ ನಾನು ಹೋಗಲ್ಲ, ಯಾಕಂದರೆ ನಿಮಗೆ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ಮತ್ತು ಆಮಂತ್ರಣ ಪತ್ರ ಕೂಡ ಕೊಟ್ಟಿದ್ದೀವಿ. ಈ ಸಮ್ಮೇಳನದ ಉದ್ದೇಶ ಏನಂದರೆ, ಒಂದು ಬ್ಯಾರಿ ಭಾಷಿಕರು ಅವರು ಮಾತೃಭಾಷೆಯ ಹೆಸರಲ್ಲಿ ಒಂದಾಗಬೇಕು ಮತ್ತು ಬ್ಯಾರಿಗಳು ಎದುರಿಸುತ್ತಿರುವ ಸವಾಲುಗಳು, ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಬೇಕು, ಪರಿಹಾರಗಳನ್ನು ಕಂಡುಕೊಳ್ಬೇಕು. ಮುಖ್ಯವಾಗಿ ಮಾತೃಭಾಷೆ ಬ್ಯಾರಿಯನ್ನು ಉಳಿಸುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೋದು, ಅದೇ ರೀತಿ ಸಾಹಿತ್ಯದ ಬೆಳವಣಿಗೆಗೆ ಏನು ಮಾಡ್ಬೋದು ಎಂಬ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮಾಡುವುದು ಈ ಸಮ್ಮೇಳನದ ಮೂಲ ಉದ್ದೇಶ ಆಗಿದೆ. ಎಲ್ಲ ಸಾಹಿತ್ಯ ಸಮ್ಮೇಳನಗಳಂತೆ ಬೆಳಿಗ್ಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ, ಧ್ವಜಾರೋಹಣ, ಉದ್ಘಾಟನಾ ಸಮಾರಂಭ, ಸಮ್ಮೇಳನಾಧ್ಯಕ್ಷರ ಭಾಷಣ ಎಲ್ಲ ನಡೆಯುತ್ತೆ. ಚರ್ಚಾಗೋಷ್ಠಿಗೆ ನಾವು ಎಲ್ಲ ಸಮ್ಮೇಳನಗಳಲ್ಲಿ ಸಮ್ಮೇಳನಾಧ್ಯಕ್ಷರ ಭಾಷಣವನ್ನೇ ವಿಷಯವನ್ನಾಗಿಸಿ ಚರ್ಚೆ ಮಾಡುವಂಥ ಒಂದು ಸಂಪ್ರದಾಯವನ್ನು 1999ರಿಂದ ಹಮ್ಮಿಕೊಂಡಿದ್ದೇವೆ. ಎಲ್ಲ ಬ್ಯಾರಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿಚಾರಗೋಷ್ಠಿಗೆ ವಿಷಯ ಸಮ್ಮೇಳನಾಧ್ಯಕ್ಷರ ಭಾಷಣ. ಬೇರೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಬ್ಜೆಕ್ಟ್ ಮೇಲೆ, ವಿಷಯದ ಮೇಲೆ ಚರ್ಚೆ ಆಗುತ್ತೆ, ಬೇರೆ ಬೇರೆ ವಿಷಯಗಳ ಮೇಲೆ ಚರ್ಚೆ ಆಗುತ್ತೆ. ಬಟ್ ನಾವು ಬ್ಯಾರಿ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸುವಾಗ ಸಮ್ಮೇಳನಾಧ್ಯಕ್ಷರ ಭಾಷಣದ ಮೇಲೇ ಚರ್ಚಾಗೋಷ್ಠಿಯನ್ನು ನಡೆಸ್ತೀವಿ. ಈ ಸಮ್ಮೇಳನದ ವಿಶೇಷತೆ ಏನೆಂದರೆ, 2 ಪುಸ್ತಕಗಳ ಬಿಡುಗಡೆ ಇದೆ, ಬ್ಯಾರಿ ಪುಸ್ತಕಗಳು. ಒಂದು ಹಿರಿಯ ಲೇಖಕಿ ಜುಲೇಖಾ ಮಮ್ತಾಜ್ ಅವರ ನಿಲಾವ್ ಲೇಖನಗಳ ಸಂಕಲನ, ಅದೇ ರೀತಿ ಸುಮಾರು 50 ಕವಯತ್ರಿಯರು ಬರೆದಿರುವಂತಹ ಕವನಗಳ ಸಂಕಲನ, ಅದರ ಸಂಪಾದಕಿ ಆಯಿಷಾ UK, ಬ್ಯಾರಿ ಕವನ ಸಂಕಲನ ಹಸ್ರತ್, ಇದು ಸಮ್ಮೇಳನದಲ್ಲಿ ಬಿಡುಗಡೆಯಾಗಲಿದೆ. ಸಮಾರೋಪ ಸಮಾರಂಭದಲ್ಲಿ ಸುಮಾರು 5 ಮಂದಿ ಗಣ್ಯರನ್ನು ನಾವು ಗುರುತಿಸಿ ಸನ್ಮಾನ ಮಾಡಲಿದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದಪ್ಪು, ಬ್ಯಾರಿ ಹಾಡುಗಳು ಮತ್ತು ವಿಶೇಷವಾಗಿ ತೆರು ತಪ್ಪಿರು, ದಾರಿ ತಪ್ಪಿದೆ ಅಂತ ಕನ್ನಡದಲ್ಲಿ ಅದರ ಅರ್ಥ, ವಿದ್ಯಾರ್ಥಿಗಳನ್ನು ಅಥವಾ ಯುವಕರನ್ನು ಮುಂದಿಟ್ಕೊಂಡು ಅವರು ಹಾದಿ ತಪ್ಪದ ಹಾಗೆ ಏನು ಮಾಡ್ಬೋದು, ಒಟ್ಟು ಪಾಲಕರು, ಸಮುದಾಯ ಮತ್ತು ಸಮಾಜ ಎಂಬ ಒಂದು ಸಂದೇಶವನ್ನು ಕೊಡುವಂಥ ಒಂದು ನಾಟಕ ತೆರು ತಪ್ಪಿರು, ಅದರ ಪ್ರದರ್ಶನ ನಡೆಯುತ್ತೆ. ತಾವು ಈ ಸಮ್ಮೇಳನದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಚಾರ ನೀಡಿ ಸಹಕರಿಸಬೇಕು, ಅದೇ ರೀತಿ ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ನಿಲಾವು ಅವರ ಲೇಖನಗಳ ಸಂಕಲನ, ಆಯಿಷಾ UK ಅವರ ಸಂಪಾದಕತ್ವದ ಹಸ್ರತ್ ಕವನ ಸಂಕಲನ ಇದೆ. ಇದು ಸುಮಾರು 50 ಕವಯತ್ರಿಯರು, ಮಹಿಳೆಯರೇ,
ಅವರು ಗಾಜಾದ ಮೇಲೆ ಬರೆದಿರುವಂಥ ಕವನಗಳು. ಅದರ ಮೇಲೆ ಒಂದು ಸ್ಪರ್ಧೆಯನ್ನು ಕೂಡ ಅವರು ಏರ್ಪಡಿಸಿದ್ರು. ಅದರಲ್ಲಿ ಆಯ್ಕೆ ಆಗಿರುವಂಥ ಸುಮಾರು 50 ಕವನಗಳನ್ನು ನಾವು ತಗೊಂಡಿದ್ದೀವಿ. ಮಹಿಳೆಯರಿಗೆ ಒಂದು ಮೆಹಂದಿ ಸ್ಪರ್ಧೆ ಇದೆ ಮತ್ತು ಸಾಂಪ್ರದಾಯಿಕ ಆಹಾರ ಸ್ಪರ್ಧೆ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಪದವಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಭಾಷಾಂತರ ಸ್ಪರ್ಧೆ ಇದೆ, ಕನ್ನಡದಿಂದ ಬ್ಯಾರಿಗೆ ಭಾಷಾಂತರ ಮಾಡೋದು, ಮತ್ತು ಆಶುಭಾಷಣ ಇದೆ ಬ್ಯಾರಿಯಲ್ಲಿ. ಇಷ್ಟು ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದೆ. ಎಷ್ಟು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಸರ್? ಒಂದು 2000 ಮಂದಿ ಭಾಗವಹಿಸಬಹುದು ಅಂತ ನಿರೀಕ್ಷೆ ಇದೆ. ಅಕಾಡೆಮಿಗೆ 14 ಅಕಾಡೆಮಿಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ಎಲ್ಲ ಅಕಾಡೆಮಿಗಳಿಗೆ ಕೊಡುವಂಥ ಸಹಕಾರ ಬೇರೆ ಅಕಾಡೆಮಿಗೂ ಸರ್ಕಾರದಿಂದ ಸಿಗುತ್ತೆ. ಕಾರ್ಯಕ್ರಮಕ್ಕೆ ಅಂತ ಸಪ್ರೇಟ್ ಫಂಡ್ ಏನು ನಾವು ಕೇಳುವ ಅವಶ್ಯಕತೆ ಇಲ್ಲ. ನಮ್ಮ ವಾರ್ಷಿಕ ಕಾರ್ಯಕ್ರಮಗಳ ಪಟ್ಟಿಯಲ್ಲೇ ಇದು ಸೇರ್ಪಡೆಗೊಳಿಸಿದ್ದಾರೆ. ಈ ಹಿಂದೆ ಬ್ಯಾರಿ ಅಕಾಡೆಮಿ ಸಾಹಿತ್ಯ ಸಮ್ಮೇಳನ ಮಾಡಿಲ್ಲ, ಒಂದು ಮಾಡಿದೆ ಉಳ್ಳಾಲದಲ್ಲೇ, ಅದು ಕೂಡ ಅದೇ ಇತಿಹಾಸ ಅಕಾಡೆಮಿದು. 2ನೇ ಸಮ್ಮೇಳನವನ್ನು ಮೇಲ್ತನೆಯವರೇ ಮಾಡಿದ್ದಾರೆ. ಈಗ 3ನೇ ಸಮ್ಮೇಳನ ಅಕಾಡೆಮಿ ಮತ್ತು ಮೇಲ್ತನೆ ಸಹಯೋಗದೊಂದಿಗೆ ಮಾಡ್ತಾ ಇದೆ. ಯಾವುದು ವಿಶೇಷತೆ ಏನು ಅಂತಿಲ್ಲ. ನಾವು ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ, ಜಿಲ್ಲಾ ಮಟ್ಟದ ಸಮ್ಮೇಳನಗಳನ್ನ ಮಾಡ್ತಾ ಇದ್ದೀವಿ. ಮೊನ್ನೆ 28ನೇ ತಾರೀಕಿಗೆ ಕಳೆದ ಮಂಗಳವಾರ ಕೊಡಗು ಜಿಲ್ಲಾ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಇತ್ತು ಮಡಿಕೇರಿಯಲ್ಲಿ. ಈಗ 5ನೇ ತಾರೀಕು ಉಳ್ಳಾಲದಲ್ಲಿ ಆಗುತ್ತೆ, 12ನೇ ತಾರೀಕು ಬಂಟ್ವಾಳ ತಾಲೂಕು ಇದೆ. ಬೇರೆ ಬೇರೆ ತಾಲೂಕು ಜಿಲ್ಲೆಗಳಲ್ಲಿ ಮಾಡಿ ನವೆಂಬರ್ ತಿಂಗಳಲ್ಲಿ ನಾವು ರಾಜ್ಯ ಮಟ್ಟದ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಚಿಕ್ಕಮಗಳೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ವಿಶ್ವ ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಆಯೋಜಿಸಬೇಕು ಅಂತ ಕಳೆದ ವರ್ಷನೇ ಈಗಲೇ ಆಗಿ ಮುಗಿಬೇಕಿತ್ತು. ಈ ಯುದ್ಧದ ಕಾರಣಕ್ಕಾಗಿ ಅದು ಡಿಲೇ ಆಗ್ತಾ ಇದೆ. ಈ ವರ್ಷದ ಕೊನೆಯಲ್ಲಿ ದುಬೈ ಅಥವಾ ಸೌದಿ ಅರೇಬಿಯಾದಲ್ಲಿ ನಾವು ವಿಶ್ವ ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಮಾಡ್ತೀವಿ. ಯಾಕಂದರೆ ಬಹಳಷ್ಟು ಸಂಖ್ಯೆಯಲ್ಲಿ ಸೌದಿ ಅಂದರೆ GCC ಕಂಟ್ರೀಸಲ್ಲಿ ತುಂಬ ಮಂದಿ ಬ್ಯಾರಿಗಳಿದ್ದಾರೆ. ಅವರನ್ನೆಲ್ಲ ಭಾಷೆಯ ಹೆಸರಲ್ಲಿ ಒಗ್ಗೂಡಿಸಬೇಕು ಮತ್ತು ಈ ಭಾಷೆಯನ್ನು ಯಾಕೆ ಉಳಿಸಬೇಕು, ಅದರ ಅಗತ್ಯತೆ ಏನು ಎಂಬ ಒಂದು ಜನಜಾಗೃತಿಯನ್ನು ಮೂಡಿಸಬೇಕು ಎಂಬ ನಿಟ್ಟಿನಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ತಾ ಇದೆ. ಜಾಗ ಅಲೌಟ್ ಆಗಿದೆ ಅಸೈಗೋಳಿಯಲ್ಲಿ, 51 ಸೆನ್ಸ್ ಜಾಗ. ತೊಕ್ಕೋಟಲ್ಲಿ ಆಗಬೇಕಿತ್ತು, ಏನೋ ವಿವಾದ ಆಯಿತು. ಇಲ್ಲಿ ಅಬ್ಬಕ್ಕ ಭವನ ಆಗ್ತಾ ಇದೆ. ಅಸೈಗೋಳಿಯಲ್ಲಿ ಬ್ಯಾರಿ ಭವನ ಆಗುತ್ತೆ. ನೀಲಿ ನಕ್ಷೆ ಆಗಿದೆ. ಒಂದು ಸಣ್ಣ ತಾಂತ್ರಿಕ ಸಮಸ್ಯೆಯಿಂದ ಸ್ವಲ್ಪ ತಡವಾಗಿ ಅದರ ಶಂಕುಸ್ಥಾಪನೆ ನಡೆಯುತ್ತೆ. ಅದು ಗಡಿ ಅಭಿವೃದ್ಧಿ ಪ್ರಾಧಿಕಾರದವರು ನಮಗೆ ಅನುದಾನ ಕೊಟ್ಟಿದ್ರು. ಎಲ್ಲ ಫೈನಲ್ ಆಗಿ ಟೆಂಡರ್ ಕರಿಬೇಕಿದ್ರೆ ಮೀಟಿಂಗಲ್ಲಿ ಉಳ್ಳಾಲ ತಾಲೂಕು ಅಂತ ಅವರು ಸೆಕ್ರೆಟರಿ ಓದಿದ್ರು. ಅದು ಉಳ್ಳಾಲ ತಾಲೂಕು ಹೊಸ ತಾಲೂಕಲ್ವ, ಅದು ಗಡಿ ಪ್ರದೇಶದಲ್ಲಿ ಬರುವುದಿಲ್ಲ ಅಂತ, ಅಂದರೆ ಅವರ ಪಟ್ಟಿಯಲ್ಲಿಲ್ಲ. ಅವರ ಪಟ್ಟಿಯಲ್ಲಿ 63 ತಾಲೂಕು ಇದೆ ಕರ್ನಾಟಕ ರಾಜ್ಯದಲ್ಲಿ. ಸೊ ಆ ಕೆಲಸ ನಾನು ಮಾಡಬೇಕಾಯಿತು, ಉಳ್ಳಾಲ ತಾಲೂಕನ್ನು ಸೇರಿಸಬೇಕಾಯಿತು. ಅದಕ್ಕೆ ಸ್ವಲ್ಪ ಸಮಯ ತಗೊಂಡಿತ್ತು. ಸರಕು ಸ್ಲೋ ಆಗುತ್ತೆ ಅಂತ ನಿಮ್ಗೆ ಗೊತ್ತಲ್ಲ. ಸೊ ಈಗ ಆಗಿದೆ, ಉಳ್ಳಾಲ ತಾಲೂಕು ಗಡಿ ಪ್ರದೇಶಕ್ಕೆ ಸೇರ್ಪಡೆ ಆಗಿದೆ. ಇನ್ನೂ ಏನು ಸಮಸ್ಯೆ ಇಲ್ಲ. ಅಬ್ಬಕ್ಕ ಭವನ ಮತ್ತು ಬ್ಯಾರಿ ಭವನ ಒಂದೇ ದಿವಸ ಶಿಲಾನ್ಯಾಸ ಆಗುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷರಾದ ವಿ ಇಬ್ರಾಹಿಂ ನಡುಪದವು, ಕಾರ್ಯಾಧ್ಯಕ್ಷರಾದ ಅಲಿಕುഞ്ഞിപ്പാರೆ, ಸಂಚಾಲಕಿ ಸಹನಾ BM, ಸಹ ಸಂಚಾಲಕಿ ಆಯಿಷಾ ಪೆರ್ನೆ, ಮೇಲ್ತನೆ ಅಧ್ಯಕ್ಷರಾದ ಮಂಗಳೂರು ರಿಯಾಸ್, ಮಾಧ್ಯಮ ಸಂಚಾಲಕ ಬಶೀರ್ ಕಲ್ಕಟ್ಟ ಉಪಸ್ಥಿತರಿದ್ದರು.